ಯಾಕೆ ವಾಪಸ್ ಬರ್ತಾ ಇದೀಯಾ? ಕಡೆ ಹೋಗೋಣ. ಇಡ್ಲಿ ವಡ 120 ರೂಪೀಸ್ ಒಂದು ಪ್ಲೇಟ್ ಅಂತೆ. ಇಲ್ಲಿ ಹಂಗೆ ಇರುತ್ತೆ ತಾನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್ ಇನ್ ಒನ್ 555 ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಮ್ಮ ಗೋವಾ ಟ್ರಿಪ್ ಬಗ್ಗೆ ಆಗಿರುತ್ತೆ. ಬನ್ನಿ ನೋಡೋಣ ನಾವು ಗೋವಾಗೆ ಹೇಗೆಲ್ಲ ಹೋದ್ವಿ, ಹಿಂಗೆಲ್ಲ ಎಂಜಾಯ್ ಮಾಡಿದ್ವಿ ಗೋವಲ್ಲಿ ಅಂತ. ಆ್ಯಕ್ಚುಲಿ ಬಿಗಿನಿಂಗಲ್ಲೇ ನಮಗೆ ಒಂದು ಪ್ರಾಬ್ಲಮ್ ಆಗೋಯ್ತು. ಬನ್ನಿ ಏನಂತ ತಿಳ್ಕೊಳ್ಳೋಣ. ನಾವು ಟ್ರೈನಲ್ಲಿ ಹೋಗ್ಬೇಕಿತ್ತು, ಯಾಕೆ ಬಸ್ಸಲ್ಲಿ ಹೋಗ್ತಿದ್ದೀವಿ? ತುಂಬಾ ಬೇಗ ಬಂದ್ವಿ ಟ್ರೈನ್ಗೆ. ಸೊ ನಾವು ಟ್ರೈನ್ ಮಿಸ್ ಮಾಡಿದ್ವಿ. ಈಗ ಬಸ್ನು ಮಿಸ್ ಆಗ್ತಿತ್ತು. ಸೊ ಯಾರೋ ಬಂದ್ರು, ಹೆಲ್ಪ್ ಮಾಡಿದ್ರು, ಅದಕ್ಕೆ ಹೋಗ್ತಾ ಇದೀವಿ ಇವಾಗ. ನಿಮ್ ಫ್ರೆಂಡ್ಸ್? ನಮ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ಬೋದು. ಎಲ್ಲಾರು 4 ಜನ 4 ಮೂಲೆ ಕುತ್ಕೊಂಡಿರ್ತಾರೆ. ಸೊ ನೀವ್ ಎಂಜಾಯ್ ಮಾಡ್ತಿಲ್ವಾ? ನಾನು ಎಲ್ಲ ಕಡೆ ಎಂಜಾಯ್ ಮಾಡಿ. ನೋಡಿದ್ರಲ್ಲ, ನಮ್ಮ ಅರ್ಧ ಫ್ರೆಂಡ್ಸು ಟ್ರೈನ್ನ ಮಿಸ್ ಮಾಡಿಕೊಂಡು ಬಸ್ಸಲ್ಲಿ ಬರ್ತಾ ಇದ್ದಾರೆ. ನಾವು ಮಿಕ್ಕಿದ ಫ್ರೆಂಡ್ಸು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅದನ್ನೇ ವೀಡಿಯೋ ಕಾಲಲ್ಲಿ ಫುಲ್ಲು ಕಾಲ್ ಮಾಡಿಕೊಂಡು ಟೀಸ್ ಮಾಡಿಕೊಂಡು ಬರ್ತಾ ಇದ್ವಿ, ಯಾವಾಗಲೂ ಲೇಟ್ ಅಂತ ಅಂದ್ಬಿಟ್ಟು. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಮಧ್ಯದಲ್ಲಿ ಹೊಟ್ಟೆ ಕೂಡ ಹಸಿವಾಗ್ತಾ ಇತ್ತು. ಸೊ ಹಾಗೆ ಟ್ರೈನಲ್ಲಿ ಬರೋ ಹತ್ರನೇ ಬಿರಿಯಾನಿ ತೊಗೊಂಡ್ವಿ. ಬಿರಿಯಾನಿ ಜೊತೆಗೆ ಸೈಡ್ಸ್ಗೆ ಸ್ವಲ್ಪ ಕಬಾಬ್ ಕೂಡ ತೊಗೊಂಡ್ವಿ. ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಬಟ್ ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಯಿತು ಓಕೆ ಥರ ಇತ್ತು. ಯೂಶ್ವಲಿ ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆ ಥರ ಟೇಸ್ಟ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಬಟ್ ಸ್ಟಿಲ್ ಓಕೆ, ಅದನ್ನೇ ತಿಂದು ಮ್ಯಾನೇಜ್ ಮಾಡಿದ್ವಿ. ಅವರು ಕೂಡ ಅಲ್ಲಿ ಬಸ್ಸಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದರು. ಯಾಕಂದರೆ ಅವರು ಮನೆಯಿಂದನೇ ಎಲ್ಲ ಪಾರ್ಸಲ್ ತೊಗೊಂಬಂದಿದ್ರು. ಅವರು ಟ್ರೈನ್ ಕ್ಯಾಚ್ ಮಾಡಿದರೆ ನಾವು ಅದನ್ನೇ ತಿನ್ನಬೇಕಾಗಿತ್ತು. ಬಟ್ ಇಟ್ಸ್ ಓಕೆ. ಫೈನಲಿ ಜರ್ನಿ ಕಂಪ್ಲೀಟ್ ಮಾಡಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ನಾವಿಳ್ದಿದ್ದು ಮಡ್ಗೋವಾದಲ್ಲಿ. ಸೊ ಅಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡು ಆ್ಯಡ್ ಆದರು, ಅವರೇ ನಮ್ಮ JD. ಸೊ ಈ ಟ್ರಿಪ್ಪಿನ ಗೈಡ್ ಎಲ್ಲ ಅವರೇ ಅಂತ ಹೇಳ್ಬೋದು. ಬಿಕಾಸ್ ಯಾಕಂದರೆ ಅವರು ಇರೋದು ಗೋವಾದಲ್ಲೇ ಆಗಿರೋದ್ರಿಂದ, ಸೊ ಅವ್ರು ಎಕ್ಸ್ಪರ್ಟ್ ಇರೋದ್ರಿಂದ ನಮಗೆಲ್ಲ ಗೈಡೆನ್ಸ್ ಅವ್ರ ಕಡೆಯಿಂದನೇ ಸಿಗ್ತಾಯಿತ್ತು. ಕಾರೆಲ್ಲ ನಮ್ಮ JDನೇ ಅರೇಂಜ್ ಮಾಡಿದರು. ಸೊ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ ತಕ್ಷಣ ಕಾರ್ ಬಂದಿತ್ತು. ಕಾರ್ ಹತ್ಕೊಂಡು ನಮ್ಮ ಜರ್ನಿನ ರೆಸಾರ್ಟ್ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ರೆಸಾರ್ಟ್ನೆಲ್ಲ ಗೂಗಲಲ್ಲೇ ನೋಡಿ ಇದೇ ರೆಸಾರ್ಟ್ ಬೇಕಂತ ಪ್ಲ್ಯಾನ್ ಮಾಡಿ ನಮ್ಮ ಪೂಜಾ ಅವ್ರ ದಯೆಯಿಂದ ಪ್ರೀ ಬುಕ್ಕಿಂಗ್ ಮಾಡಿದ್ವಿ. ಬಟ್ ನಮಗಲ್ಲಿ ಹೋಗಿ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಏನಂದರೆ, ಗೂಗಲ್ ಫೋಟೋಸ್ ನೋಡಿ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ ಅಂತ ನಮ್ಮ JD ಫಸ್ಟೇ ಹೇಳಿದರು ಆ ರೆಸಾರ್ಟ್ ಬೇಡ ಅಂತ. ಬಟ್ ಸ್ಟಿಲ್ ನಾವು ಗೂಗಲ್ ಫೋಟೋಸ್ನ ನಂಬ್ಕೊಂಡು ಇಲ್ಲ ನಮ್ಗೆ ಅದೇ ರೆಸಾರ್ಟ್ ಬೇಕು ಅಂತ ಬುಕ್ ಮಾಡ್ಕೊಂಡು ಹೋದ್ವಿ. ಎಕ್ಸ್ಪೆಕ್ಟೇಷನ್ಸ್ ಗೋಸ್ ರಾಂಗ್ ಅಂತಾರಲ್ಲ, ಆ ಥರನೇ ನಮಗೂ ಇವಾಗ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬುಕ್ ಮಾಡಿದ್ವಿ. ಒಂದು ರೇಂಜಲ್ಲಿ ಇತ್ತು, ಅಡ್ಜಸ್ಟ್ ಮಾಡಿಕೊಂಡು ಅದರಲ್ಲೇ ನಮ್ಮ ಸ್ಟೇನ ಕಂಟಿನ್ಯೂ ಮಾಡಿದ್ವಿ. ಇನ್ನು ನಮ್ಮ ಪೂಜಾ ಅವರು ಬಸ್ಸಲ್ಲಿ ಬರ್ತಾಯಿದ್ರು. ಅವ್ರು ಬರೋದಕ್ಕೆ ಮೇ ಬಿ 11 o'clock ಆಗ್ಬೋದು. ನಾವು ರೀಚ್ ಆಗಿದ್ದ ಟೈಮಿಂಗ್ ಬಂದು ಒಂದು 7:30 ಆಗಿತ್ತು ಅನಿಸುತ್ತೆ. ಸೊ ನಾವು ರೆಸಾರ್ಟಲ್ಲಿ ಅವ್ರು ಬರೋವರೆಗೂ ರೆಸ್ಟ್ ಮಾಡ್ತಾಯಿದ್ವಿ. ಅವ್ರು ಬಂದಮೇಲೆ ರೆಡಿಯಾಗಿ ಫೋಟೋಸ್ ಎಲ್ಲ ತೊಗೊಂಡು ಪ್ಲೇಸಸ್ ನೋಡೋಕೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾವಲ್ಲಿ ರೆಂಟೆಡ್ ಬೈಕ್ಸ್ನ ತೊಗೊಂಡಿದ್ವಿ, 4 ಬೈಕ್ ತೊಗೊಂಡಿದ್ವಿ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಫೋಟೋಶೂಟ್ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲೊಂದು ಸರ್ಪ್ರೈಸ್ ಕಾದಿತ್ತು ನಮಗೆ. ಏನಪ್ಪ ಅಂದರೆ, ಬಿಕಾಸ್ ನಮಗೆಲ್ಲರಿಗೂ ಗೋವಾ ಫಸ್ಟ್ ಟೈಮು. ಅದರಲ್ಲಿ ವಿಕಾಸ್ ಅಂತ ಒಬ್ಬ ಇದ್ದ, ಅವನಿಗೆ ಮಾತ್ರ ಇದು ಮೇ ಬಿ 3rd ಟೈಮ್ ಅನಿಸುತ್ತೆ. ಅವ್ನು ಹೇಳಿದ್ದ. ಬಟ್ ಸ್ಟಿಲ್ ನಾವು ಕೇಳಬೇಕಲ್ಲ, ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ಯಾವುದನ್ನು ನಂಬಲ್ಲ. ಸೊ ಹೋದ್ವಿ. ಅಲ್ಲಿ ಏನಾಯ್ತಂತ ನೀವೇ ನೋಡಿ. ಇಲ್ಲಿ ಹಂಗೆ ಇರುತ್ತೆ ತಾನೆ. ನೋಡಿದ್ರಲ್ಲ, ವೆಜ್ ಐಟಮ್ಸ್ ಫುಲ್ಲು ಕಾಸ್ಟ್ಲಿ ಇತ್ತು. ಸೊ ನಮ್ಮ ಗ್ಯಾಂಗ್ ಅವರೆಲ್ಲ ವೆಜ್ ಏನು ಬೇಡ, ನಾನ್ ವೆಜ್ಗೆ ಹೋಗೋಣ ಅಂದ್ಬಿಟ್ಟು ಮತ್ತು ಅಲ್ಲಿಂದ ನಾನ್ ವೆಜ್ ಹೋಟೆಲ್ಸ್ನ ಹುಡ್ಕೊಂಡು ಹೋದ್ವಿ. ನಾವು ಹೊರಟಿದ್ದೇ ಲೇಟ್ ಆಗಿತ್ತು. ನಾವು ಬ್ರೇಕ್ಫಾಸ್ಟ್ ಎಲ್ಲ ಒಟ್ಟಿಗೆ ಮಧ್ಯಾಹ್ನಕ್ಕೆ ಲಂಚ್ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನ್ ವೆಜ್ಜೇ ಓಕೆ ಅಂದ್ಬಿಟ್ಟು ಹೋಟೆಲ್ನ ಹುಡ್ಕೊಂಡು ಹೋದ್ವಿ. ಫೈನಲ್ಲಿ ನಮ್ಮ ಬಜೆಟ್ಟಿಗೆ ಮ್ಯಾಚ್ ಆಗೋ ಥರ ಒಂದು ಹೋಟೆಲ್ ಸಿಕ್ತು. ಯಾವುದಪ್ಪ ಅಂದರೆ ಬಿರಿಯಾನಿ ಹೋಟೆಲ್. ಅದು ಒಂದು ರೇಂಜಿಗೇನು ನೆಕ್ಸ್ಟ್ ಲೆವೆಲ್ಗೆ ಓಕೆ ಅನ್ನಿಸ್ತು. ಯಾಕಂದರೆ 1 ಪ್ಲೇಟ್ ಬಿರಿಯಾನಿ 100 ರೂಪೀಸ್ ಇತ್ತು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಯಾಟಿಸ್ಫೈಡ್ ಆಗಿ ಬಿರಿಯಾನಿನ ತಿಂದರು. ಬಿರಿಯಾನಿ ಓಕೆ, ಒಂದು ರೇಂಜಲ್ಲಿ ಚೆನ್ನಾಗೇ ಇತ್ತು. ಸೊ ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ನಾವು ಪ್ಲೇಸಸ್ ನೋಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಡೇ 1 ಗೋವಾ ಟ್ರಿಪ್ಪಲ್ಲಿ ನಾವು ಕವರ್ ಮಾಡಿದ ಪ್ಲೇಸಸ್ ಬಂದು ಟೋಟಲ್ 4. ಅದರಲ್ಲಿ 3 ಬೀಚಸ್ಸೇ ಇತ್ತು, ಇನ್ನೊಂದು ಫೋರ್ಟ್ ಇತ್ತು. ನನಗೇನು ಪರ್ಸ್ನಲಿ ನನಗನ್ಸಿದ್ದು
ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಏನು ರೀಚ್ ಆಗಲಿಲ್ಲ. ಬಿಕಾಸ್ ನಾನು ಅಂದ್ಕೊಂಡೆ ಇನ್ನೂ ಚೆನ್ನಾಗಿರೋ ಪ್ಲೇಸಸ್ ಇರುತ್ತೆ ಅಂತ. ಬಿಕಾಸ್ ನಮಗೆ ಡೇ ಒನ್ನಲ್ಲಿ ಬರೀ ಬೀಚಸ್ಸೇ ನೋಡೋದ್ರಿಂದ ಬರೀ ಇದೇನಾ ಗೋವಾ ಅನ್ನೋ ಥರ ಫೀಲ್ ಆಗೋಗ್ಬಿಡ್ತು ನನಗೆ. ಬಟ್ ಸ್ಟಿಲ್ ನಮ್ಮ ಫ್ರೆಂಡ್ಸ್ ಇದ್ದಿದ್ದರಿಂದ ಒಳ್ಳೆ ಎಂಜಾಯ್ಮೆಂಟ್ ಸಿಕ್ತು ಅವ್ರ ಜೊತೇಲಿ ಇದ್ದಿದ್ದಕ್ಕೆ. ಹೆಂಗೋ ಆವತ್ತಿನ ದಿನಾನ ಫುಲ್ಲು ಖುಷಿಯಿಂದ ಪ್ಲೇಸಸ್ ನೋಡಿಕೊಂಡು ಮಜಾ ಮಾಡಿಕೊಂಡು ಆ ಡೇನ ಮುಗಿಸಿದ್ವಿ. ನಾವು ಪ್ಲೇಸಸ್ ಎಲ್ಲ ನೋಡಿಕೊಂಡು ರಿಟರ್ನ್ ರೆಸಾರ್ಟ್ ಕಡೆ ಹೋಗಬೇಕಾದ್ರೆ ಆಲ್ರೆಡಿ ಟೈಮ್ 8 o'clock ಆಗಿತ್ತು. ಸೊ ಹಾಗೆ ಆನ್ ದಿ ವೇನೇ ಊಟನೂ ಮುಗಿಸ್ಕೊಂಡು ಒಟ್ಟಿಗೆ ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಆನ್ ದಿ ವೇ ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿ ಊಟಕ್ಕೆ ಹೋದ್ವಿ. ಊಟ ಮಾತ್ರ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರೈಸ್ ಕೂಡ ಒಂದು ರೇಂಜಲ್ಲಿ ಹೈಯಾಗೇ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಟೇಸ್ಟ್ ಚೆನ್ನಾಗಿತ್ತಂದರೆ ಪ್ರೈಸ್ ಕೂಡ ವರ್ತಿ ಅಂತ ಅನಿಸುತ್ತೆ. ಒಳ್ಳೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ನಾವಿದ್ದಿದ್ದ ರೆಸಾರ್ಟ್ ಕಡೆ ಹೊರಟ್ವಿ. ಅಲ್ಲಿ ಹೋಗಿ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ಲು ಮಜಾ ಮಾಡಿ ಒಳ್ಳೆ ಸಖತ್ ಎಂಟರ್ಟೈನ್ಮೆಂಟಾಗಿ ಆ ಡೇನ ಮುಗಿಸಿದ್ವಿ. ನಾವು ಮತ್ತೆ ಮಲ್ಕೊಳ್ಳೋ ಅಷ್ಟರಲ್ಲಿ ಅವತ್ತು ಮೇ ಬಿ ಒಂದು 2 o'clock ಅಂತೂ ಆಗಿರುತ್ತೆ. ಸೊ ಅದು ಕೂಡ ನೆಕ್ಸ್ಟ್ ಡೇ ನಾವು ಮತ್ತೆ ಪ್ಲೇಸ್ ನೋಡೋಕೆ ಹೋಗಬೇಕು ಅನ್ನೋ ಇದಕ್ಕೆ ಆ ಡ್ಯಾನ್ಸ್ನೆಲ್ಲ ನಿಲ್ಲಿಸಿ 2 o'clock ಹಂಗೆ ಮಲ್ಕೊಂಡ್ವಿ. ಅದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ನಮ್ಮ ಡೇ 1 ಗೋವಾ ಟ್ರಿಪ್. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿದ್ರಲ್ಲ ನಮ್ಮ ಡೇ 1 ಗೋವಾ ಟ್ರಿಪ್ ಹೇಗಿತ್ತು ಅಂತ. ಸೊ ಡೇ 1ನ ಈ ಥರ ಮುಗಿಸಿ ಮಲ್ಕೊಳ್ಳೋಕ್ಕೂ ಮುಂಚೆ ನಾವು ನೆಕ್ಸ್ಟ್ ಡೇಗೆ ಎಲ್ಲೆಲ್ಲಿ ಹೋಗಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ಸ್ವಲ್ಪ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಡೇ 2 ಗೋವಾ ಟ್ರಿಪ್ ಹೇಗಿತ್ತು, ನಾವೆಲ್ಲೆಲ್ಲೆಲ್ಲ ಹೋಗಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಾವು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ವೀಡಿಯೋ ಬರೋವರೆಗೂ ನಮ್ಮ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.